ಎಲ್ಲ ಸ್ಪರ್ಧಾ ಮಿತ್ರರಿಗೆ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾವು ಅತಿ ಮುಖ್ಯವಾಗಿರ್ತಕ್ಕಂಥ ಅದು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ಒಂದು ಟಾಪಿಕ್ ಪ್ಲಾಸಿ, ಬ್ಯಾಟಲ್ ಆಫ್ ಪ್ಲಾಸಿ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡೋಣ. ಇದ್ರ ಮೇಲೆ ಹಲವಾರು ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಬಂದಿರತಕ್ಕಂಥದ್ದು. ಓಲ್ಡ್ ಕ್ವಶನ್ ಪೇಪರ್ ತೆಗೆದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಪ್ರಶ್ನೆನ ಕೇಳಿದಾನ, ನಾವು ಯಾವುದನ್ನು ತಿಳ್ಕೊಳ್ಬೇಕು ಅನ್ನೋದೊಂದು ಐಡಿಯಾ ಕೂಡ ಬರುತ್ತೆ. ನೀವು ಮಾಡಬೇಕಾಗಿದ್ದು ಇಷ್ಟೇ, ಓಲ್ಡ್ ಕ್ವಶನ್ ಪೇಪರ್ಗಳನ್ನು ರೀಡ್ ಮಾಡಬೇಕು, ಕಂಟೆಂಟ್ ಇರ್ತಕ್ಕಂಥ ಕ್ಲಾಸ್ಗಳನ್ನು ಕೇಳಿದರೆ ಸಾಕು. ಯಾವ ಲೆವೆಲ್ ಆದರೂ ಕ್ವಶನ್ ಫಿಟ್ಟಾಗಿ ಬರಲಿ, ನಾವು ಅದನ್ನು ಎದುರಿಸ್ಲಿಕ್ಕೆ ಏನಾಗ್ತೀವಿ, ರೆಡಿಯಾಗಿರ್ತೀವಿ. ಓಕೆ, ಅದು ನನ್ನ ಅನಿಸಿಕೆ. ಬಟ್ ನೀವು ಏನು ಮಾಡಬಾರ್ದು, ಸ್ವಲ್ಪ ತಿಳ್ಕೊಳ್ಬಾರ್ದು. ಎಕ್ಸಾಂಪಲ್, ಈ ಪ್ಲಾಸ್ಟಿಕ್ ಕದನ ಅಂದ ತಕ್ಷಣವೇ ನಾವೇನು ತಿಳ್ಕೊತೀವಿ ಹೇಳ್ರಿ, ಪ್ಲಾಸ್ಟಿಕ್ ಕದನ ಯಾವಾಗ ನಡೀತು, ಜೂನ್ 23, 1757 ಅಂತ ಹೇಳ್ತೀವಿ. ಬಟ್ ಇದು ಬರಲ್ರಿ. ಇದು ಯಾಕೆ ಬರಲ್ಲ ಅಂತಂದ್ರಿಗಿನ ಇದೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಪ್ರಶ್ನೆ ಪತ್ರಿಕೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನು ಕೇಳ್ತಾರೆ, ಗೊತ್ತಿಲ್ಲದನ್ನೇ ಕೇಳ್ತಾರೆ ಜಾಸ್ತಿ. ಹಾಗಾಗಿ ನಾವು ಯಾವಾಗಲೂ ಡೆಪ್ತಾಗಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಸ್ನೇಹಿತರೆ. ಅವಾಗೇ ನಮಗೆ ಯಶಸ್ವಿ ಸಿಗ್ತದಂತ ನನ್ನ ಆಶಾಭಾವನೆ ಅಥವಾ ಭಾವನೆ ಅಂತ ತಿಳ್ಕೊರಿ ನೀವು. ನೋಡಿ, ಹಾಗಾದ್ರೆ ಈಗ ಸ್ಟಾರ್ಟ್ ಮಾಡೋಣ. ನಾವು ಸಿಂಪಲ್ ರೀ, ಭಾಳ ನಾವು ತಲೆ ಕಟ್ಕೊಂಡು ಭಾಳ ತಲೆ ಕಟ್ಸ್ಕೊಂಡು ಓದೋ ಅವಶ್ಯಕತೆ ಇಲ್ಲ. ಒಂದು ಸ್ಟೋರಿ ರೂಪದಾಗ ನೆನಪಿಟ್ಕೊಂಡ್ಬಿಟ್ರೆ ಸಾಕು. ಎಕ್ಸಾಂಪಲ್ ನೋಡ್ರಿ, ಪ್ಲಾಸ್ಟಿಕ್ ಅದನ್ನು ಅರ್ಥ ಆಗ್ಬೇಕಂದ್ರೆ ಫಸ್ಟ್ ನಾವೇನು ತಿಳ್ಕೊಳ್ಬೇಕು, 5 ಯುರೋಪಿಗರು ವ್ಯಾಪಾರಕ್ಕಾಗಿ ನಮ್ಮ ಭಾರತಕ್ಕೆ ಬಂದರು. ಎಲ್ಲರಿಗೂ ಗೊತ್ತದು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರಿಗಿನ, ಮುಂದೆ ಬ್ರಿಟಿಷರಿಗೂ ಮತ್ತು ಬಂಗಾಳದ ನವಾಬನಿಗೆ ಏನಾಗ್ತತೆ, ಯುದ್ಧ ಸ್ಟಾರ್ಟ್ ಆಗ್ತತೆ. ಹೌದಾ ತಾನೆ? ನೋಡ್ರಿ, 5 ಯುರೋಪಿಗರಲ್ಲಿ ಪ್ರಬಲವಾಗಿ ಬೆಳೆದವ್ರು ಯಾರು, ಡಾಮಿನೇಟ್ ಆದವ್ರು ಯಾರು, ಬ್ರಿಟಿಷರು. ಇತರ ಯುರೋಪಿಯರನ್ನು ಇವರು ಸೋಲಿಸಿದರು. ಇವರಿಗೆ ಬ್ರಿಟಿಷರಿಗೆ ಸ್ಪರ್ಧೆಯಾಗಿ ನಿಂತ್ಕೊಂಡವ್ರು ಯಾರಪ್ಪ ಅಂತಂದ್ರೆ ಫ್ರೆಂಚರ್ನು ಕೂಡ ಅವರು ಎಲ್ಲಿ ಮಣಿಸಿದರು, 1760ರಲ್ಲಿ ವಾಂಡಿವಾಶ್ ಎಂಬ ಸ್ಥಳದಲ್ಲಿ ಫ್ರೆಂಚರ್ನು ಕೂಡ ಸೋಲಿಸಿದರು. ಯಾರು, ಬ್ರಿಟಿಷರು. ಹಿಂಗೆ ಸೋಲಿಸ್ತಾ ಹೋದ್ರವರು ಎಲ್ಲ ಯುರೋಪಿಗರನ್ನ ಏನು ಮಾಡಿದರು, ಮಟ್ಟ ಹಾಕಿದರು. ತಾವು ಏಕಾಂಗಿಯಾಗಿ ಉಳ್ಕೊಂಡ್ರಲ್ಲಿ, ಸಾರ್ವಭೌಮರಾಗಿ ಉಳ್ಕೊಂಡ್ರು. ಆವಾಗ ವ್ಯಾಪಾರದಲ್ಲೇನೋ ಸಾರ್ವಭೌಮರಾದರು, ಅವರು ರಾಜಕೀಯ ರಂಗವನ್ನು ಪ್ರವೇಶ ಮಾಡಬೇಕು ಅಂತ ಅನ್ಕೋತಾರೆ. ಹಾಗಾಗಿ ಭಾರತವನ್ನು ಆಕ್ರಮಣ ಮಾಡ್ಕೊಳ್ಬೇಕು, ಭಾರತ ಅನ್ನೋದು ನಮ್ಮ ಕೈ ಮುಷ್ಟಿಯಲ್ಲಿರಬೇಕು, ನಾವು ಹೇಳಿದಂಗೆ ಅಲ್ಲಿ ಏನಾಗಬೇಕು, ರೂಲ್ ಸ್ಟಾರ್ಟ್ ಆಗಬೇಕು ಅನ್ನುವಂಥ ಭಾವನೆ ಬ್ರಿಟಿಷರಲ್ಲಿ ಮೂಡುತ್ತೆ. ಈ ಭಾವನೆ ಮೂಡಲಿಕ್ಕೆ ಇಷ್ಟೇ ಕಾರಣ, ನಾವು ಕರೆಕ್ಟ್ ಇದ್ದರೆ, ನಾವು ಫಿಟ್ ಇದ್ದರೆ ಬ್ರಿಟಿಷರ್ ಏನೂ ಮಾಡ್ತಾ ಇರಲಿಲ್ಲ, ವ್ಯಾಪಾರ ಮಾಡ್ಕೊಂಡು ಸುಮ್ಮನೆ ಹೋಗ್ತಾ ಇದ್ರು. ಬಟ್ ನಮ್ಮಲ್ಲಿ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಸರಿ ಇರಲಿಲ್ಲ. ಯಾಕಂತಂದರೆ ಇಡೀ ಭಾರತವನ್ನು ಆಳ್ತಕ್ಕಂಥ ಚಕ್ರವರ್ತಿಯಲ್ಲಿ ಏನಿರಲಿಲ್ಲ, ಸಾಮರ್ಥ್ಯ ಇರಲಿಲ್ಲ. ನಿಮಗೆ ಗೊತ್ತಿರಬೇಕು. ಯಾಕಂದರೆ ಮೊಘಲರ ಔರಂಗಜೇಬನವರೆಗೂ ಕೂಡ ಇವರು ತೆಪ್ಪಿಗೆ ಇದ್ದರು. ಇವರು ಯಾರು, ಬ್ರಿಟಿಷರು. ಯಾವಾಗ ಔರಂಗಜೇಬ ಡೆತ್ ಆಗ್ತಾನಲ್ಲ, ಹಂತವಾಗಿ ಮುಂದೆ ಏನಾಗ್ತಾರೆ, ಇವರು ಸ್ವಲ್ಪ ಬಾಲ ಬಿಚ್ಕೋತ ಬರ್ತಾರೆ. ಇವರು ಯಾರು, ಬ್ರಿಟಿಷರು. ಇವರ ನಿಜವಾದ ಬಣ್ಣನ ಇವರು ಬಯಲು ಮಾಡ್ತಾರೆ. ಇಟ್ ಈಸ್ ಎ ಟ್ರೂ ಕಲರ್ ಏನು ಹೇಳ್ತೀವಲ್ಲ, ಅದು ಹೊರ ಬೀಳುತ್ತೆ ಇವ್ರದ್ದು. ಯಾಕಂತಂದರೆ ನೋಡಿ, ಮೊದಲೆಲ್ಲ ಔರಂಗಜೇಬ ಪ್ರಬಲ ರಾಜರಿರ್ಬೇಕಾದ್ರೆ ಸುಮ್ಮ ವ್ಯಾಪಾರ ಮಾಡ್ತಾಯಿದ್ರು. ಆ ನಂತರ ಏನು ಮಾಡಿದರು, ಇಲ್ಲಿ ನಮ್ಮಲ್ಲಿ ವೀಕ್ನೆಸ್ ಪಾಯಿಂಟ್ ಇದ್ದು, ರಾಜರ ನಡುವೆ ಏನಾಯಿದ್ದಿಲ್ಲ, ಐಕ್ಯತೆ ಇರಲಿಲ್ಲ, ದೇಶಭಕ್ತಿ ಇರಲಿಲ್ಲ. ಇವುಗಳನ್ನೇ ತಾವು ಪ್ಲಸ್ ಮಾಡಿಕೊಂಡು ನಮ್ಮಲ್ಲಿ ಅದು ಮೈನಸ್ ಆಯಿತು. ಹಾಗಾಗಿ ಇವರು ಇಡೀ ಭಾರತವನ್ನು ತಮ್ಮ ಕೈ ಮುಷ್ಟಿಯಲ್ಲಿ ಇಟ್ಕೊಳ್ಳಲು ಏನು ಮಾಡ್ತಾರೆ ರೀ, ಆಸೆಯನ್ನು ಪಡ್ತಾರೆ. ಹಾಗಾಗಿ ಈ ರೀತಿ ಆಸೆ ಪಟ್ಟು ಒಂದು ಪ್ರಾಂತ್ಯವನ್ನು ಆಕ್ರಮಣ ಮಾಡಲು ಏನು ಮಾಡ್ತಾರೆ, ಅವರು ಪ್ರಯತ್ನಿಸ್ತಾರೆ. ಅದೇ ಯಾವುದು ಅಂತಂದ್ರಿಗಿನ ಈ ಬಂಗಾಳ. ಈಗ ನೀವು ಅನ್ಕೋಬೋದು, ಸರ್ ನೀವು ಪ್ಲಾಸಿ ಕದನ ಅಂತ ಹೇಳ್ತಾ ಇದ್ದೀರಿ, ಹಾಗಾದ್ರೆ ನಾವು ಬಂಗಾಳದ ಬಗ್ಗೆ ಯಾಕೆ ತಿಳ್ಕೊಳ್ಬೇಕು ಸರ್ ಅಂತ ಕೇಳ್ತಾ ಇದ್ರಿ. ಅದೇನೋ ಆವಾಗಲೇ ಹೇಳಿದೆ, ಡೆಪ್ತಾಗಿ ತಿಳ್ಕೊಳ್ಳೋದಂದ್ರೇ ಇದೆ. ನಾವು ಫಸ್ಟ್ ವಾರ್ ತಿಳ್ಕೊಳ್ಳೋದಲ್ಲ, ವಾರ್ ಹಿಂದೆ ಏನಾಯಿತು ಅನ್ನೋದು ತಿಳ್ಕೊಳ್ಬೇಕು. ನೋಡ್ರಿ, ಹಾಗಾದರೆ ಈ ಬಂಗಾಳ ಅತೀ ಶ್ರೀಮಂತ ಪ್ರದೇಶ. ಇದು ಸಂಪತ್ತು ಭರಿತವಾಗಿರ್ತಕ್ಕ ಪ್ರದೇಶ, ಇದು ಪ್ರಾಂತ್ಯ. ಇದು ದೆಹಲಿ ಸುಲ್ತಾನರ ಆಡಳಿತದಲ್ಲಿ ಕೂಡ ಅವರ ಆಡಳಿತಕ್ಕೆ ಒಳಪಟ್ಟಿತ್ತು. ಮೊಘಲರ ಆಡಳಿತದಲ್ಲಿ ಕೂಡ ಈ ಪ್ರಾಂತ್ಯ ಅವರ ಒಂದು ಆಡಳಿತಕ್ಕೆ ಒಳಪಟ್ಟಿತ್ತು. ಹಾಗಾದರೆ ಅಕ್ಬರ್ ಆಡಳಿತದಲ್ಲಿ ಏನು ಮಾಡಿದ ಅಂತಂದ್ರಿಗಿನ ಪ್ರಾಂತ್ಯಗಳನ್ನು ಸುಬಗಳಾಗಿ ಕನ್ವರ್ಟ್ ಮಾಡ್ತಾನೆ. ಗೊತ್ತಿರಬೇಕು, ಸುಬ ಪ್ರಾಂತ್ಯಗಳನ್ನು ಸುಬಗಳೆಂದು ಹೆಸರಿಸಿದವರು ಯಾರು ಅಂತ ಕೇಳ್ತಾರೆ, ಅಕ್ಬರ್. ಹಾಗಾದರೆ ಈ ಪ್ರತಿ ಸುಬಗಳಿಗೆ ಒಬ್ಬ ಸುಬೇದಾರನನ್ನು ಏನು ಮಾಡ್ತಾಯಿದ್ರು, ಸುಬೇದಾರ. ಇಂತಹ ಸುಬೇದಾರನ ಏನು ಮಾಡ್ತಾಯಿದ್ರು, ನೇಮಕ ಮಾಡ್ತಾಯಿದ್ರು. ಸುಮ್ಮನೆ ಜಸ್ಟ್ ಹೇಳ್ತಾ ಇದ್ದೀನಿ, ಸುಬೇದಾರ. ನೋಡ್ರಿ, ಈಗ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಮೊದಲು ಪ್ರಾಂತ್ಯ ಇತ್ತು, ಅಕ್ಬರ್ ಆಡಳಿತ ಮಾಡೋವರೆಗೂ ಕೂಡ. ಅಕ್ಬರ್ನ ಆಡಳಿತದಲ್ಲಿ ಏನಾಯಿತು, ಪ್ರಾಂತ್ಯಗಳನ್ನು ಸುಬೆ ಅಂತ ಏನು ಮಾಡಿದ, ಹೆಸರಿಸಿದ.
ಆ ಸುಬಗಳಿಗೆ ಸುಬೇದಾರನೇ ನೇಮಕ ಮಾಡಿದ. ಇದು ಒಂದೇ ಸುಬ ಅಲ್ಲ, ಹೈದರಾಬಾದ್ ಅನ್ನೋಂಥ ಸುಬ ಇತ್ತು, ಬಂಗಾಳ ಸುಬ ಇತ್ತು, ಮಧ್ಯ ಪ್ರಾಂತ್ಯ ಅನ್ನೋದೊಂದು ಸುಬ ಇತ್ತು. ಈ ರೀತಿ ಬೇರೆ ಬೇರೆ ಸುಬಗಳಿದ್ದು ಸುಮಾರು ಅಕ್ಬರ್ನ ಆಡಳಿತದಲ್ಲಿ ಏನೂ ಇಲ್ಲ ಅಂದ್ರೆ 15ಕ್ಕೂ ಹೆಚ್ಚು ಸುಬಗಳಿದ್ದು, 15ರಿಂದ 16 ಸುಬಗಳು ಇರ್ತಕ್ಕಂಥದ್ದು. ನೋಡ್ರಿ, ಈಗ ಪ್ರಾಬ್ಲಮ್ ಎಲ್ಲಿ ಕ್ರಿಯೇಟ್ ಆಯಿತು ಅಂದ್ರಿಗಿನ ಔರಂಗಜೇಬ ಮರಣವಂತನ್ರಿ. ಔರಂಗಜೇಬ ಮರಣ ಹೊಂದಿದಾಗ ಸ್ವಲ್ಪ ಮೊಘಲ್ ಡೈನೆಸ್ಟ್ ಏನಾಗುತ್ತಂದ್ರೆ ವೀಕ್ ಆಗುತ್ತೆ ರೀ. ಅಂದ್ರೆ ವೀಕ್ನೆಸ್ ಏನಾಗುತ್ತೆ ಸಾಗುತ್ತೆ. ಯಾಕಂದ್ರೆ ಈಗ ಔರಂಗಜೇಬ್ ನಂತರ ಇಂತಹ ಔರಂಗಜೇಬನಂಥ ಪ್ರಬಲ ಅರಸರು ಯಾರೂ ಬರಲಿಲ್ಲ, ಅಂದ್ರೆ ಸುಲ್ತಾನ್ರು ಯಾರೂ ಬರಲಿಲ್ಲ ನೆಕ್ಸ್ಟ್ ಆಡಳಿತಕ್ಕೆ. ಅದು ಮೇನ್ ರೀಸನ್ ಇಲ್ಲಿ. ಎಕ್ಸಾಂಪಲ್ ನೋಡ್ರಿ, ಈಗ ಇದ್ರಾಗ ಈ ಪಟ್ಟಿಯಲ್ಲಿ ಹೇಳ್ತಾನೆ, ಅಸಮರ್ಥರಾಗ ಒಬ್ಬರನ್ನ ಹೇಳ್ತಾನೆ, ಹೆಸರು ಮಹಮ್ಮದ್ ಶಾ ಅಂತ ಬರ್ತಾನೆ ರೀ. ಇವನು ಅತ್ಯಂತ ವಿಲಾಸಿ ಪ್ರಿಯ. ಇವನ ಕಾನ್ಸೆಪ್ಟ್ ಹೆಂಗಿತ್ತಂದ್ರೆ ಎಲ್ಲರ ಆಸೆ ಏನಿರುತ್ತೆ, ಸಾಮ್ರಾಜ್ಯನ ವಿಸ್ತರಣೆ ಮಾಡಬೇಕಂತ ಇರುತ್ತೆ. ರಾಜನ ಪರಮ ಒಂದು ಆಸೆನೇ ಅದೇ ಇರ್ತೈತೆ. ಬಟ್ ಇವನು ಹೆಂಗಿತ್ತಂದ್ರೆ ಸಾಮ್ರಾಜ್ಯ ಹಿಗ್ಗಬಾರ್ದು, ಸಾಮ್ರಾಜ್ಯ ಕುಗ್ಗಬೇಕು ಅನ್ನುವಂಥ ಕಾನ್ಸೆಪ್ಟ್ ಇತ್ತು. ಯಾರು? ಮಹಮ್ಮದ್ ಶಾ. ಅದಕ್ಕೆ ಇವನಿಗೆ ರಂಗೀಲಾಲ ಅಂತ ಕರೆದಾನ. ಯಾವಾಗ ನೋಡಿದ್ರು ನೃತ್ಯಗಾರ್ತಿಯರ ಜೊತೆಗೆ, ಯಾವಾಗ ನೋಡಿದ್ರು ಮದ್ಯ ಸೇವಿಸ್ತಾ ಇದ್ದ. ಈ ರೀತಿಯಾಗಿ ಇವನಿಗೆ ರಂಗೀಲಾಲ ಅಂತ ಕರಿತೀವಿ. ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ ನಾನು. ಬಟ್ ನೋಡ್ರಿ, ಇನ್ನೂ ಎಕ್ಸಾಂಪಲ್ ಕೊಡಬೇಕಂದ್ರೆ ಇವನ ಆಡಳಿತದಲ್ಲಿ ಮಯೂರ ಸಿಂಹಾಸನ ಕೊಹಿನೂರ್ ಏನಾಗ್ತದೆ ರೀ, ಪರ್ಷ್ಯಾದ ನಾದಿರ್ ಶಾ ಹೊತ್ಕೊಂಡು ಹೋಗ್ತಾನೆ. ಅಂದ್ರೆ ನೀವು ಒಂದು ಅರ್ಥ ಮಾಡ್ಕೋರಿ, ಮೊಘಲರ ವೀಕ್ ಪಾಯಿಂಟು ಎಲ್ಲಿ ಪರ್ಷ್ಯಾದವ್ರಿಗೆ ಗೊತ್ತಾಗಿದ್ದಾವ, ಬಟ್ ಆ ವೀಕ್ ಪಾಯಿಂಟ್ ಪಕ್ಕದಾಗಿರೋರಿಗೆ ಗೊತ್ತಾಗಲ್ಲ. ಅವರಲ್ಲೇ ಆಡಳಿತ ಮಾಡ್ತಕ್ಕಂಥ ಸುಬೇದಾರರಿಗೆ ಗೊತ್ತಾಗಲ್ಲ ಯಾರು ಹೆಂಗಿದಾರ ಅನ್ನೋದು. ಅರ್ಥ ಆಯ್ತು ಅವ್ರಿಗೆ, ಅರ್ಥ ಆಯಿತು ಸುಬೇದಾರರಿಗೆ ಇದು ಸರಿಯಾದಂಥ ಸಮಯ, ನಾವಿಲ್ಲಿಂದ ಸ್ವತಂತ್ರರಾಗಿ ಒಂದು ರಾಜ್ಯವನ್ನು ನಮ್ಮದೇ ಆಗಿರ್ತಕ್ಕಂಥ ರಾಜ್ಯವನ್ನು ಕಟ್ಟಿದರೆ ಯಾರೂ ಏನೂ ಮಾಡಲ್ಲ, ಮೊಘಲರು ಕೂಡ ನಮಗೆ ಏನೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವರು ಮಾಡುವಂಥ ಸಾಮರ್ಥ್ಯ ಕೂಡ ಇಲ್ಲ ಅಂತ ಗೊತ್ತಾದಾಗ ಇಲ್ಲಿನ ಸುಬೇದಾರರು ಏನು ಮಾಡಿದ್ರು ಅಂದ್ರಿಗಿನ ಸ್ವತಂತ್ರರಾಗಿ ಮನೆತನವನ್ನು ಏನು ಮಾಡಿದರು, ಸ್ಥಾಪನೆ ಮಾಡಿಕೊಂಡ್ರು. ಹಾಗಾದ್ರೆ ನೋಡ್ರಿ, ಬಂಗಾಳದಲ್ಲಿರ್ತಕ್ಕಂಥ ಒಬ್ಬ ಸುಬೇದಾರ ಏನು ಮಾಡಿದ ಅಂದ್ರಿಗಿನ ಸ್ವತಂತ್ರನಾಗಿ ಬಂಗಾಳ ನವಾಬ ಮನೆತನವನ್ನು ಏನು ಮಾಡಿದ, ಸ್ಥಾಪನೆ ಮಾಡಿದ. 1 ಸೆಕೆಂಡ್ ಸ್ನೇಹಿತರೆ. ಬಂಗಾಳದ ನವಾಬ ಮನೆತನ ಅಂತಲೂ ಬರಿಬೋದು, ಇಲ್ಲ ಸಂತತಿ ಅಂತಲೂ ಬರಿಬೋದು, ಅಥವಾ ಬಂಗಾಳ ರಾಜ್ಯ ಅಂತಲೂ ಬರಿಬೋದು, ನೀವೇನಾರ ಬರ್ಕೋರಿ. ಹಾಗಾದರೆ ಎಕ್ಸಾಮಲ್ಲಿ ಏನು ಕೇಳ್ತಾರೆ, ಈ ಮನೆತನದ ಸ್ಥಾಪಕ ಯಾರಂತ ಕೇಳ್ತಾರೆ. ನೀವು ಅವಾಗ ಏನು ಮಾಡಬೇಕು, ಮುರ್ಸಿದ್ ಕುಲಿ ಖಾನ್ ಅಂತ ಹಾಕ್ಬೇಕು. ಮುರ್ಸಿದ್ ಕುಲಿ ಖಾನ್ ನೋಡ್ರಿ, ಇದು ನೆನಪಿಟ್ಕೋರಿ. ಹಾಗಾದರೆ ಇವನ ರಾಜಧಾನಿ ಯಾವುದು ಅಂತ ಕೇಳ್ತಾರೆ. ಮುರ್ಷಿದಾಬಾದ್, ಕಲ್ಕತ್ತಾದಿಂದ ಒಂದು 20 ಕಿಲೋಮೀಟರ್ ಡಿಸ್ಟೆನ್ಸ್ ರೀ ಮುರ್ಷಿದಾಬಾದ್. ನೋಡ್ರಿ, ಇವನ ರಾಜಧಾನಿ ಕೂಡ ಇದೆ, ಬ್ರಿಟಿಷರ ಮೊದಲ ರಾಜಧಾನಿ ಕೂಡ ಇದೆ ಮುರ್ಷಿದಾಬಾದ್. ಹಾಗಾದರೆ ಇಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ನೋಡೋದಾದರೆ ಮುರ್ಷಿದ್ ಕುಲಿ ಖಾನ್ ನಂತರ ಆಡಳಿತಕ್ಕೆ ಬಂದವರು ಯಾರು ಅಂತಂದ್ರಿಗಿನ ಸುಜುದೌಲಾ ಅಂತೇಳಿ ಕೇಸಿ. ನೋಡ್ರಿ, ಸುಜುದೌಲಾ. ಇವನ ನಂತರ ಅಧಿಕಾರಕ್ಕೆ ಬಂದವರು ಯಾರು ಅಂತಂದ್ರಿಗಿನ ಸರ್ಫರಾಜ್ ಖಾನ್ ಅಂತೇಳಿ ಕೇಸ್ರಿ. ಸರ್ಫರಾಜ್ ಖಾನ್ ಅಂತೇಳಿ. ಸರ್ಫರಾಜ್ ಖಾನ್ನ ಕೊಂದು ಅಧಿಕಾರಕ್ಕೆ ಬಂದವರು ಯಾರು ಅಂದ್ರಿಗಿನ ಅಲಿವರ್ದ್ ಖಾನ್. ಅಲಿವರ್ದ್ ಖಾನ್. ನೋಡಿ, ನಮಗೆ ಇಲ್ಲಿಂದ ರಿಯಲ್ ಸ್ಟೋರಿ ಏನಾಗುತ್ತೆ, ಸ್ಟಾರ್ಟ್ ಆಗುತ್ತೆ. 1 ಸೆಕೆಂಡ್ ಸ್ನೇಹಿತರೆ. ನೋಡಿ, ಯಾರನ್ನ ಹೇಳ್ತಾ ಇದ್ದೆ ನಾನು, ಅಲಿವರ್ದ್ ಖಾನ್. ಈ ಅಲಿವರ್ದ್ ಖಾನ್ ಏನು ಮಾಡಿದ ಅಂದ್ರಿಗಿನ ಸರ್ಫರಾಜ್ ಖಾನ್ನ ಕೊಂದು ತಾನು ನವಾಬಾದ. ಇವ 1756ರಲ್ಲಿ ಮರಣ ಹೊಂದಿದ. ನೋಡ್ರಿ, ಪುತ್ರ ಸಂತಾನ ಇರಲಿಲ್ಲ, ಅಂದ್ರೆ ಗಂಡು ಪುತ್ರರಿರಲಿಲ್ಲ, ಈತಗ ಹೆಣ್ಣು ಪುತ್ರಿಯರಿದ್ದರು. ಹಾಗಾಗಿ ಈತನ ಮರಣ ನಂತರ ಬಂಗಾಳದ ನವಾಬನಾದವನು ಯಾರು ಅಂದ್ರಿಗಿನ ಸಿರಾಜುದ್ದೌಲ. 1756ರಲ್ಲಿ ಸಿರಾಜುದ್ದೌಲ ಬಂಗಾಳದ ನವಾಬಾದ. 57ರವರೆಗೆ ಕೂಡ ಇರ್ತಕ್ಕಂಥದ್ದು ನವಾಬನಾಗಿ. ನೋಡಿ, ಹಾಗಾದ್ರೆ ಅಲಿವರ್ದ್ ಖಾನ್ಗೆ ಸಿರಾಜ್ ಏನಾಗಬೇಕು, ಅಲಿವರ್ದ್ ಖಾನ್ಗೆ ಸಿರಾಜ್ ಏನಾಗಬೇಕಂದ್ರೆ ಮೊಮ್ಮಗ ಆಗಬೇಕು. ಸಿರಾಜ್ನಿಗೆ ಏನಾಗಬೇಕು, ಮೊಮ್ಮಗ ಆಗಬೇಕು. ಅಂದ್ರೆ ಅಲಿವರ್ದ್ ಖಾನ್ನ ಮಗ ಅಂದಂಗೆ. ಓಕೆ, ಮಗಳ ಮಗ. ನೆಕ್ಸ್ಟ್ ನೋಡ್ರಿ, ಈ ಸಿರಾಜ್ ಅಧಿಕಾರಕ್ಕೆ ಬಂದಾಗ ಇನ್ನು ವಯಸ್ಸು ಸಣ್ಣದಿತ್ತು. ವಯಸ್ಸು ಸಣ್ಣದಿದ್ದಾಗ ಏನು ಮಾಡ್ತೀವಿ, ನಿಮಗೆಲ್ಲ ಹೇಳ್ತಿರ್ತಾರಲ್ಲ ಹಳ್ಳಿ ಮಂದಿ, ನಾವೇನಾದರೂ ಎಲ್ಲಿಯಾದ್ರೂ ಗಲಾಟೆಗೆ ಅಲ್ಲಿ ಇಲ್ಲಿ ಪಾಲ್ಗೊಂಡು ಮಿತಿ ಮೀರಿ ಮಾತಾಡಿದ್ರೆ ಹಿರಿಯರು ಹೇಳ್ತಿರ್ತಾರೆ, ನಿನಗಿನ್ನೂ ಅನುಭವ ಕಡಿಮೆ ಐತೆ, ತಲೆಯಾಗಿ ಇನ್ನೂ ಮಾಸಾರಿಲ್ಲ ಅಂತ ಹೇಳ್ತಿರ್ತಾರೆ. ತಲೆಯಾಗಿನ್ನೂ ಮಾಸಾರಿಲ್ಲ ಅಂದ್ರೆ ತಲೆಯಾಗಿ ಮಾಸಾರಿಲ್ಲ ಅಂತಂದ್ರೆ ಇನ್ನೂ ನಮಗೆ ಅನುಭವ ಇಲ್ಲ ಅನ್ನಂಗೆ. ಅನುಭವ ಕಡಿಮೆ ಇತ್ತು, ಬಟ್ ಕೋಪ ತಾಪ ಜಾಸ್ತಿ ಇತ್ತು. ಅಷ್ಟು ಧೈರ್ಯಶಾಲಿ ಕೂಡ ಇದ್ದ. ಯಾರು? ಈ ಒಂದು ಸಿರಾಜ್.
ಮೊದಲಿನಿಂದ ಹಿಡಿದು ಕೂಡ ಏನು ಮಾಡ್ತಾ ಇದ್ದ, ತನ್ನ ತಾತನ ಆಡಳಿತದಲ್ಲಿ ಹಿಡಿದು ಕೂಡ ಬ್ರಿಟಿಷರನ್ನು ವಿರೋಧಿಸ್ತಾ ಇದ್ದ. ಯಾರು? ಸಿರಾಜುದ್ದೌಲಾ. ಹಾಗಾಗಿ ಇದನ್ನು ಪಟ್ಟಾಭಿಷೇಕ ನಡೀತು, ಪ್ರಮಾಣ ವಚನ ಕೂಡ ಬಂಗಾಳದಲ್ಲಿ ನಡೀತು. ಬಟ್ ಆ ಪಟ್ಟಾಭಿಷೇಕವನ್ನು ಬ್ರಿಟಿಷರು ಏನು ಮಾಡಿದರು? ತಿರಸ್ಕಾರ ಮಾಡಿದರು, ರಿಜೆಕ್ಟ್ ಮಾಡಿದರು, ಬರಲಿಲ್ಲ. ಈತ ಕರೆದ್ರೂ ಬರಲಿಲ್ಲ, ಸುಮ್ಮನೆ ಕರೆಯೋಣ ಬಂದರೆ ಬರಲಿ ಅಂತ ಈತ ಆ ವೇದ ಕರೆದಿದ್ದ, ಅವರು ಬರಲಿಲ್ಲ. ಓಕೆ, ಈ ರೀತಿ ಶತ್ರುತ್ವ ಅನ್ನೋದು ಮೊದಲೇ ಬೆಳೆಸ್ಕೊಂಡಿದ್ರು ಇವರು. ಯಾರು? ಸಿರಾಜ್ ಮತ್ತು ಈ ಬ್ರಿಟಿಷರು. ಹಾಗಾದ್ರೆ ನೋಡ್ರಿ ಮುಂದೆ ಏನಾಗುತ್ತೆ ಅನ್ನೋದು ನೋಡೋಣ. ಮುಂದೆ ನಾವು ನೋಡೋಣ ಏನಾಯಿತು ಬೆಳವಣಿಗೆಗಳು ಅಂತೇಳಿ. ಈಗ ಇದನ್ನು ನೀವು ಈ ಬಾಕ್ಸನ್ನು ಬಂಗಾಳ ಅಂತ ತಿಳ್ಕೊಳ್ಬೇಕು, ಸ್ವಲ್ಪ ಹೊತ್ತು ಅಷ್ಟೇ, ಆಮೇಲೆ ಬಿಟ್ಬಿಡ್ರಿ. ನೋಡ್ರಿ, ಹಾಗಾದರೆ ಈ ಬಂಗಾಳದಲ್ಲಿ ಈ ಮುರ್ಷಿದಾಬಾದನ್ನು ತನ್ನ ರಾಜಧಾನಿಯಾಗಿ ಮಾಡಿಕೊಂಡು ಆಡಳಿತ ಮಾಡ್ತಕ್ಕಂಥವ್ರು ಯಾರು? ಸಿರಾಜುದ್ದೌಲಾ. ಇದೇ ಬಂಗಾಳದಲ್ಲಿ ಕಾಸಿಂ ಬಜಾರ್ನ ವ್ಯಾಪಾರವಾಗಿಟ್ಕೊಂಡು, ಕಾಸಿಂ ಬಜಾರ್ ನೋಡ್ರಿ, ಕಾಸಿಂ ಬಜಾರ್, ಈ ಕಾಸಿಂ ಬಜಾರ್ ಏನಿದೆಯಲ್ಲ ಇದು ಬ್ರಿಟಿಷರ ವ್ಯಾಪಾರ ಕೇಂದ್ರ. ಇಲ್ಲಿ ಅವರೇ ಇದ್ದಾರೆ, ಬಂಗಾಳದಲ್ಲಿ ಇದ್ದಾರೆ ಬ್ರಿಟಿಷರು. ಇನ್ನು ಚಂದ್ರನಾಗೂರು, ಈ ಚಂದ್ರನಾಗೂರಲ್ಲಿ ಕೂಡ ವ್ಯಾಪಾರ ಕೇಂದ್ರವನ್ನಾಗಿಸ್ಕೊಂಡು ಯಾರು ವ್ಯಾಪಾರ ಮಾಡ್ತಾ ಇದ್ದಾರೆ? ಫ್ರೆಂಚರು ಮಾಡ್ತಾ ಇದ್ದಾರೆ. ಫ್ರೆಂಚರು ವ್ಯಾಪಾರ ಮಾಡ್ತಕ್ಕಂಥದ್ದು. ಇಲ್ಲಿ ಏನಾಯಿತು ಅಂದ್ರೆಗಿನ ಈ ಫ್ರೆಂಚರು ಬ್ರಿಟಿಷರು ಏನು ಮಾಡತ್ತಿದ್ರಪ್ಪ ಅಂದ್ರೆಗಿನ ರಕ್ಷಣೆ ಗೋಡೆಯನ್ನು ನಿರ್ಮಾಣ ಮಾಡ್ಕೋತಾರೆ. ರಕ್ಷಣೆ ಗೋಡೆ ಅಂದರೆ ಕೋಟೆಯನ್ನು ಕಟ್ತಾಯಿದ್ರು ಅನ್ನಂಗೆ. ಮತ್ತು ಮದ್ದು ಗುಂಡು ಸಾಮಗ್ರಿಗಳನ್ನು ತಯಾರಿಸ್ತಾಯಿದ್ರು. ಮದ್ದು ಗುಂಡು ಅಲ್ಲ, ಮದ್ದು ಗುಂಡುಗಳನ್ನು ಸಾಮಗ್ರಿಗಳನ್ನು ತಯಾರಿಸ್ತಾಯಿದ್ರು. ಮತ್ತು ಈ ದಸ್ತಕಗಳನ್ನು ದುರುಪಯೋಗ ಮಾಡ್ಕೋತಾ ಇದ್ರು. ಈ ದಸ್ತಕ ಅಂದರೆ ನೆನಪಾಗಬೇಕು ನೀವು, ಈ ದಸ್ತಕವನ್ನು ನೀಡಿದವರು ಯಾರಂದ್ರಿಗಿನ ಪರೋಕ್ಷಾರನಿಗೆ ಒಂದು ಮಾರಣಾಂತಿಕ ಕಾಯಿಲೆ ಬಂದಾಗ ಆ ಮಾರಣಾಂತಿಕ ಕಾಯಿಲೆಯನ್ನು ಬ್ರಿಟಿಷರು ಏನು ಮಾಡಿದ್ರಪ್ಪ ಅಂದ್ರೆ ವಾಸಿ ಮಾಡಿದರು, ಇಂಗ್ಲೀಷ್ ಮೆಡಿಸಿನಿಂದ ವಾಸಿ ಮಾಡಿದರು. ಆತ ಖುಷಿಯಾಗಿ ಇವರಿಗೆ ದಸ್ತಕಗಳನ್ನು ನೀಡಿದ್ದ. ಅಂದ್ರೆ ದಸ್ತಕ ಅಂದರೆ ಇಟ್ ಮೀನ್ಸ್ ಪ್ರೀ ಪಾಸ್ ಅನ್ನಂಗೆ. ಪ್ರೀ ಪಾಸ್ ಸುಂಕ ರಹಿತ ವ್ಯಾಪಾರ ಮಾಡಲಿಕ್ಕೆ ಅನುಮತಿ ಕೊಟ್ಟಂಥ ಪತ್ರಗಳು ಅಂದಂಗೆ. ಓಕೆ, ಈ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್. ಎಕ್ಸಾಂಪಲ್, ಈಗ ಒಂದು ಟೋಲ್ ಇರ್ತದೆ ಅಂತ ತಿಳ್ಕೊರಿ, ಹೋಗ್ಬೇಕಾದ್ರೆ ಟ್ಯಾಕ್ಸ್ ಕಟ್ಟಬೇಕು, ಬರಬೇಕಾದ್ರೆ ಟ್ಯಾಕ್ಸ್ ಕಟ್ಟಬೇಕು. ಬಟ್ ಇವರು ಇಲ್ಲಿನ ಸರಕುಗಳನ್ನು ಇಂಗ್ಲೆಂಡಿಗೆ ಹೋಯ್ದ್ರೆ ಅಲ್ಲಿ ಏನು ಸುಂಕ ಕಟ್ಟೈತೆ, ಅಲ್ಲಿ ಟ್ಯಾಕ್ಸ್ ಕಟ್ಟಂಗಿಲ್ಲ. ಅಲ್ಲಿಂದ ಏನಾದ್ರು ತೊಗೊಂಬಂದರೂ ಕೂಡ ಇವರು ಕೂಡ ಟ್ಯಾಕ್ಸ್ ಕಟ್ಟಂಗಿಲ್ಲ. ಈ ರೀತಿ ಆದರೆ ಇವರು ಅದಕ್ಕೆ ಮಾತ್ರ ಸೀಮಿತಗೊಳಿಸಲಿಲ್ಲ, ಬಟ್ ಬೇರೆ ಬೇರೆ ದುರುಪಯೋಗ ಪಡ್ಕೊಳ್ತಾರೆ. ಯಾವುದು? ಈ ದಸ್ತಕಗಳನ್ನು. ದಸ್ತಕ ಅಂದ್ರೆ ಪ್ರೀ ಪಾಸ್ ಅಂದಂಗೆ ಸ್ನೇಹಿತರೆ. ನೋಡ್ರಿ, ಇವೆಲ್ಲ ಈ ಥರ ವ್ಯವಹಾರ ಯಾರಿಗೆ ಗೊತ್ತಾಯಿತು ಅಂತಂದ್ರೆ ಸಿರಾಜನಿಗೆ ಗೊತ್ತಾಯಿತು. ಸಿರಾಜ್ ಯಾರ ಕಡೆ ಬಂದ ಅಂದ್ರಿಗಿನ ಫ್ರೆಂಚರ ಕಡೆ ಬಂದ. ಫ್ರೆಂಚರಿಗೆ ಬಂದು ಏನು ಹೇಳಿದ? ನೋಡಿ ದೋಸ್ತ, ರಕ್ಷಣಾ ಗೋಡೆಯನ್ನು ಕಟ್ಟೋದನ್ನು ಸ್ಟಾಪ್ ಮಾಡಿರಿ, ಮದ್ದು ಗುಂಡುಗಳನ್ನು ಕೂಡ ನೀವು ಈ ಸಾಮಗ್ರಿಗಳನ್ನು ತಯಾರಿಸುವಂತಿಲ್ಲ. ನೋಡ್ರಿ, ಕೇರ್ಫುಲ್ ಆಗಿರ್ರಿ, ದಸ್ತಕಗಳನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ರಿ, ಸರಿಯಾಗಿ ಬಳಕೆ ಮಾಡ್ಕೊಳ್ರಿ ಅಂತ ವಾರ್ನಿಂಗ್ ಕೊಟ್ಟ. ಆವಾಗ ಫ್ರೆಂಚರ್ ಏನು ಹೇಳಿದ್ರಂದ್ರೆ, ಆಯ್ತಪ್ಪ ಸರಿ, ನೀ ಹೇಳ್ದಂಗೆ ನಾವು ಕೇಳ್ತೀವಿ, ಬಟ್ ನಮ್ಮೊಂದು ಕಂಡೀಷನ್ ಐತೆ. ಏನು ಕಂಡೀಷನಪ್ಪ ಅಂತ ಕೇಳಿದರೆ, ಅವ್ರಿಗೆ ಸಿರಾಜ್ ಕೇಳಿದ್ರೆ ಏನು ಹೇಳಿದ್ರು ಅಂದ್ರಿಗಿನ, ಓಕೆ, ನಮ್ಮ ಮೇಲೆ ಯಾರಾದರೂ ದಾಳಿ ಮಾಡಿದ್ರೆ, ಯಾರಾದರೂ ಎಕ್ಸಾಂಪಲ್ ಬ್ರಿಟಿಷರೇ ದಾಳಿ ಮಾಡಿದ್ರೆ ತಿಳ್ಕೊ, ಅವಾಗ ನೀವೇನು ಮಾಡಬೇಕು? ನಮಗೆ ಸಪೋರ್ಟ್ ಮಾಡಬೇಕು, ನಮಗೆ ಸಹಾಯ ಮಾಡಬೇಕು, ನಮ್ಮನ್ನ ರಕ್ಷಣೆ ಮಾಡಬೇಕಂತ ಹೇಳಿದ್ರು. ಯಾರು? ಫ್ರೆಂಚರು. ಆಯ್ತು ತಗೋ ಅಂತ ಹೇಳಿದೆ. ಯಾರು? ಸಿರಾಜುದ್ದೌಲಾ. ಆಯ್ತು ತಗೋ ಮಾಡ್ತೇನೆ ಅಂತಂದ. ಮತ್ತೀಗ ಯಾರು ಹೇಳಬೇಕು? ಇವ್ರಂತ ಆಯಿತು, ಸಿರಾಜನ ಮಾತು ಕೇಳಿದರು. ಹಾಗಾದರೆ ಇವ್ರಿಗೂ ಹೇಳ್ಬೇಕಲ್ಲ ಬ್ರಿಟಿಷರಿಗೆ ಹೇಳಲಿಕ್ಕೆ ಹೋದ. ಬ್ರಿಟಿಷರು ಏನು ಹೇಳಿದ್ರು ಅಂದ್ರಿಗಿನ, ಇಲ್ಲ ನಾವಂತ ಕೋಟೆ ಕಟ್ಟೋದನ್ನು ಸ್ಟಾಪ್ ಮಾಡಲ್ಲ, ಯಾಕಂದ್ರೆ ನಮ್ಮ ಬೆಲೆ ಬಾಳತಕ್ಕಂಥ ಸಾಮಗ್ರಿಗಳು ವಸ್ತುಗಳಿದಾವೆ, ಅದಕ್ಕೆ ರಕ್ಷಣೆ ಬೇಕು. ಇನ್ನು ನಾವು ಮದ್ದು ಗುಂಡುಗಳು ಸಾಮಗ್ರಿಗಳನ್ನು ತಯಾರಿಸ್ತೀವಿ, ಯಾಕಂದರೆ ನಮ್ಮ ಮೇಲೆ ಯಾರು ದಾಳಿ ಮಾಡಿದಾಗ ಅವ್ರನ್ನ ನಾವು ಫೇಸ್ ಮಾಡಲಿಕ್ಕೆ ನಮ್ಗೆ ಅವಶ್ಯಕವಿದ್ದೇವೆ, ನಾವು ನೀ ಹೇಳಿದ್ದನ್ನು ಕೇಳಲ್ಲ ಅಂತೇಳಿ ಕೇಸಿ ಅವರು ಸ್ವಲ್ಪ ಸೊಕ್ಕಿನಿಂದ ಮಾತಾಡ್ತಾರೆ. ಅಲ್ಲಿ ಆ್ಯಕ್ಚುಲಿ ಅಲ್ಲಿ ಈ ಯಾರು ಇವನಪ್ಪ ಒಬ್ರು ಯಾರೋ ಅಧಿಕಾರಿ ಇರ್ತಾರೆ, ಆಲ್ವೇಲ್ನ ಇನ್ನೊಬ್ಬ ಅಧಿಕಾರಿ, ಅವ್ನು ನೆನಪು ಬಂದ ವಿಲ್ಲರ್ ಅನ್ನುವಂಥ ವ್ಯಕ್ತಿ ಇರ್ತಾನೆ. ಅವನು ಸ್ವಲ್ಪ ಸಿರಾಜನಿಗೆ ಏನು ಮಾಡ್ತಾನೆ ಅಂದ್ರೆ ರೆಸ್ಪೆಕ್ಟ್ ಕೊಡದೆ ಮಾತಾಡ್ತಾನೆ ರೀ. ನೀ ಏನು ಮಾಡ್ಕೋ ಹೋಗು, ನಾವಂತ ನೀ ಹೇಳಿದ್ದು ಕೇಳಲ್ಲ ಅಂದಾಗ ಸಿರಾಜುದ್ದೌಲನಿಗೆ ಎಲ್ಲಿಲ್ಲದೆ ಕೋಪ ಬರುತ್ತೆ. ಕೋಪ ಬಂದ ತಕ್ಷಣ ಸಿರಾಜ್ ಏನು ಮಾಡಿದೆ ಅಂದ್ರೆ ತನ್ನ ದೊಡ್ಡ ಪ್ರಮಾಣದ ಸೈನ್ಯವನ್ನು ತಗೊಂಡು ಬಂದು ಕಾಸಿಂ ಬಜಾರದ ಮೇಲೆ ದಾಳಿ ಮಾಡಿದ್ರು. ನೋಡ್ರಿ, ಇಂಪಾರ್ಟೆಂಟ, ಎಲ್ಲಿ? ಕಾಸಿಂ ಬಜಾರ್. ನೆನ್ಪಿಟ್ಕೊಡ್ರಿ, ಈ ಕಾಸಿಂ ಬಜಾರ್ ಅನ್ನೋದು ದೊಡ್ಡ ವ್ಯಾಪಾರ ಕೇಂದ್ರ, ಬ್ರಿಟಿಷರ ವ್ಯಾಪಾರ ಕೇಂದ್ರ. ಈ ಕಾಸಿಂ ಬಜಾರ್ ಮೇಲೆ ದಾಳಿ ಮಾಡಿ ಈ ಕಾಸಿಂ ಬಜಾರ್ದಲ್ಲಿರ್ತಕ್ಕ ಸಂಪತ್ತನ್ನು ಲೂಟಿ ಹೊಡೆದ. ಅಷ್ಟೇ ಅಲ್ಲ, ಅಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಬ್ರಿಟಿಷ್ ವ್ಯಕ್ತಿಗಳನ್ನು ಸೆರೆ ಹಿಡಿದಾರೆ.
ಕೆಲವೊಬ್ಬರು ಪರಾರಿ ಆದರು. ಎಲ್ಲಿ ಪರಾರಿ ಆದರು ಅಂದ್ರೆ ಪುಲ್ಟಾ ದ್ವೀಪಕ್ಕೆ ಓಡಿಸಿದಾಗ ಒಂದು ಪುಲ್ಟಾ ದ್ವೀಪ ಅಂತ ಬರುತ್ತೆ. ಈ ಪುಲ್ಟಾ ದ್ವೀಪಕ್ಕೆ ಓಡಿ ಹೋದರು. ಅಲ್ಲಿ ಈ ಡ್ರೇಕ್ ಮತ್ತು ವಿಲ್ಲರ್ ಅಂತ ಬರ್ತಾರೆ, ಇವರು ತಪ್ಸ್ಕೊಂಡು ಹೋದ್ರು. ಇವರು ಇಲ್ಲಿ ಸಿಕ್ಕಾಕೊಂಡವನು ಯಾರು ಅಂದ್ರಗಿನ ಹಾಲ್ವೇಲ್ ಸಿಗಾಕೊಳ್ತಾನೆ ರೀ. ಅಂದರೆ ಈ ಸಿರಾಜ್ ಏನು ಮಾಡಿದ ಅಂದ್ರಗಿನ ಈ ಕಾಸಿಂ ಬಜಾರ ದಾಳಿಯ ಸಮಯದಲ್ಲಿ 146 ಜನ ಬ್ರಿಟಿಷರನ್ನು ಸೆರೆ ಹಿಡಿದ ಒಂದು ಚಿಕ್ಕ ಕೋಣೆಗೆ ಏನು ಮಾಡ್ತಾನೆ ರೀ ಹಾಕಿಬಿಡ್ತಾನೆ ರೀ. ಅದರ ಸೈಜ್ ಹೇಳ್ತೀನಿ ಕೇಳ್ರಿ, ವಿಸ್ತೀರ್ಣ 18 × 14 × 10 ಇಷ್ಟು ವಿಸ್ತೀರ್ಣ ಇತ್ತು ರೀ. ಅದು ಇಷ್ಟೇನಿತ್ತದು ವಿಸ್ತೀರ್ಣ ಇರ್ತಕ್ಕಂಥದ್ದು ಕೋಣೆಯಲ್ಲಿ ಹಾಕಿದ. ಇದಕ್ಕೆ ಯಾವುದೇ ಕಿಟಕಿಗಳಿರಲಿಲ್ಲ, ಜಾಲಾಂಧ್ರಿಗಳಿರಲಿಲ್ಲ. ಅಂದರೆ ಜಾಲಾಂಧ್ರಿ ಅಲ್ಲ, ಇದು ವಿಂಡೋಸ್ ಇರಲಿಲ್ಲ, ಗಾಳಿ ಆಡ್ತಾ ಇರಲಿಲ್ಲ. ಅದು ಸೆಲ್ಯುಲರಲ್ಲಿತ್ತು, ನೆಲಮಾಳಿಗೆಯಲ್ಲಿತ್ತು. ಅಂಥ ಒಂದು ಸಣ್ಣ ಕೋಣೆಯಲ್ಲಿ 146 ಜನರನ್ನ ಈತ ಹಾಕಿ ಲಾಕ್ ಮಾಡ್ತಾನೆ. ಅದರಲ್ಲಿ ರಾತ್ರಿ ಕಳೆದು ಹಗಲಾಗಟ್ಟಿಗೆ ಸುಮಾರು ಬದಿಕುಳಿದವರ ಸಂಖ್ಯೆ ಎಷ್ಟಪ್ಪ ಅಂದ್ರಿಗಿನ 23 ಜನ ಅಷ್ಟೇ. ಆ 23 ಜನ ಬದಿಕುಳಿತಾರೆ, 123 ಜನ ಡೆತ್ ಆಗ್ತಾರೆ. ಈ ಘಟನೆಯನ್ನೇ ನಾವೇನಂತ ಕರಿತೀವಿ ಅಂದ್ರಿಗಿನ ಬ್ಲ್ಯಾಕ್ ಹೋಲ್ ಟ್ರ್ಯಾಜಡಿ ಅಥವಾ ಕಪ್ಪು ಕೋಣೆ ದುರಂತ ಅಂತ ಕರಿತೀವಿ. 1756 ಜೂನ್ 20ಗೆ ಈ ಘಟನೆ ಆಗಿದೆ. ನೋಡ್ರಿ ಇಲ್ಲಿ ಬರಿತೀವಿ ನೋಡ್ರಿ, 1756 ಜೂನ್. ವೆರಿ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳ್ತಾರೆ ಇದನ್ನು. ಬ್ಲ್ಯಾಕ್ ಹೋಲ್ ಟ್ರ್ಯಾಜಡಿ ಅಂತ ಕರಿತೀವಿ, ಅಥವಾ ಬ್ಲ್ಯಾಕ್ ಹೋಲ್ ಟ್ರ್ಯಾಜಡಿ ಆಫ್ ಕಲ್ಕತ್ತಾ ಅಂತಲೂ ಕರಿತೀವಿ. ಇದು ಎಲ್ಲಿ? ಕಲ್ಕತ್ತಾ. ನೋಡ್ರಿ ಇಷ್ಟೇ ಮಾಡಲಿಲ್ಲ, ಕಾಸಿಂ ಬಜಾರ್ನ ದಾಳಿ ಮಾಡದೆ ಸಂಪತ್ತನ್ನು ಲೂಟಿ ಮಾಡಿದ. ಮತ್ತೆ ಕಲ್ಕತ್ತಾ ನಗರವನ್ನು ವಶಪಡಿಸ್ಕೊಂಡ. ನೋಡ್ರಿ ಕಲ್ಕತ್ತಾ, ಈ ಕಲ್ಕತ್ತಾ ನಗರವನ್ನು ವಶಪಡಿಸಿಕೊಂಡ. ಈ ಕಲ್ಕತ್ತಾ ನಗರಕ್ಕೆ ಅಲಿ ನಗರ್ ಅಂತೇಳಿ ಹೆಸರಿಸಿದ. ನೋಡ್ರಿ ಹೆಸರನ್ನು ಇಟ್ಟ, ಅಂದರೆ ನಾಮಕರಣ ಮಾಡಿದ ಅಲಿ ನಗರ್ ಅಂತ, ತನ್ನ ಅಜ್ಜನ ನೆನಪಿಗಾಗಿ. ಕಲ್ಕತ್ತಾವನ್ನು ವಶಪಡಿಸಿಕೊಂಡು ಕಲ್ಕತ್ತಾ ನಗರಕ್ಕೆ ಏನಂತ ಹೆಸರಿಟ್ಟ? ಅಲಿ ನಗರ್ ಅಂತ ಹೆಸರಿಟ್ಟ. ಈ ಅಲಿ ನಗರಕ್ಕೆ ಒಬ್ಬ ಹೆಡ್ಡನ್ನು ನೇಮಕ ಮಾಡಿದ. ಆ ಹೆಡ್ ಯಾರಂದ್ರಿಗಿನ ಮಾಣಿಕ್ ಚಂದ್ ಅಂತೇಳಿ ಮಾಣಿಕ್ ಚಂದ್. ಕರೆಕ್ಟಾಗಿ ನೆನ್ಪಿಡ್ಕೋರಿ, ಇವ್ನು ಮತ್ತಲ್ಲಿ ಬರ್ತಾನೆ ರೀ. ಮಾಣಿಕ್ ಚಂದನ್ನು ಅಲಿ ನಗರದ ಹೆಡ್ಡಾಗಿ ನೇಮಕ ಮಾಡ್ತಾನೆ ರೀ. ಓಕೆ, ಇದನ್ನೇ ನಾವೇನಂತ ಕರಿತೀವಿ? ಕಪ್ಪು ಕೋಣೆ ದುರಂತ. ಎಕ್ಸಾಮಲ್ಲಿ 1756 ಜೂನ್ 20 ಇದು ನೆನಪಿಟ್ಕೋರಿ. ಇದ್ರ ಮೇಲೆ ಹಲವಾರು ಬಾರಿ ಪ್ರಶ್ನೆ ಏನಾಗೈತೆ, ರೈಸ್ ಆಗೈತೆ. ಹಾಗಾದರೆ ಈ ವಿಷಯ ಯಾರಿಗೆ ಗೊತ್ತಾಯಿತು? ಬ್ರಿಟಿಷರಿಗೆ ಗೊತ್ತಾಯಿತು. ಬ್ರಿಟಿಷರಿಗೆ ಗೊತ್ತಾದ ತಕ್ಷಣ ಬ್ರಿಟಿಷ್ ಸರ್ಕಾರ ಏನು ಮಾಡ್ತಪ್ಪ ಅಂದ್ರೆ ಕಂಪನಿ, ಈ ಬ್ರಿಟಿಷ್ ಇಂಡಿಯಾ ಕಂಪನಿ ಏನು ಮಾಡ್ತೀವಿ ಅಂದ್ರೆ ಅಲ್ಲಿ ಒಬ್ಬ ವೀರ ಅಂದ್ರೆ ಹೀರೋನ ರೆಡಿ ಮಾಡಿ ಕಳಿಸ್ತು, ಅವನಿಗೆ ತಕ್ಕ ಪಾಠ ಕಲಿಸ ತಿಳ್ಕೇಸಿ. ಅವ ಯಾರಪ್ಪ ಅಂತಂದ್ರಿಗಿನ ರಾಬರ್ಟ್ ಕ್ಲೈವ್ ಅಂತ ಗೊತ್ತಿರಬೇಕು. ರಾಬರ್ಟ್ ಕ್ಲೈವ್ ಏನು ಮಾಡಿದ ಅಂದ್ರಿಗಿನ ಸಿರಾಜನಿಗೆ ಒಂದು ತಕ್ಕ ಪಾಠ ಕಲಿಸ್ಬೇಕಂತ ತಿಳ್ಕೇಸಿ ಬಂದ. ಬಟ್ ಆತ ಬಂದ ತಕ್ಷಣವೇ ದಾಳಿಗೆ ಬರಲಿಲ್ಲ. ಆತ ಯಾವ ಕಡೆ ಹೋದಪ್ಪ ಅಂತಂದ್ರಿಗಿನ ಈ ಪುಲ್ಟಾದಲ್ಲಿರ್ತಕ್ಕಂಥ ಈ ಪುಲ್ಟಾ ದ್ವೀಪ ಏನಿದೆಯಲ್ಲ, ಈ ಪುಲ್ಟಾ ದ್ವೀಪದಲ್ಲಿರ್ತಕ್ಕಂಥ ಸೈನಿಕರನ್ನ ಮತ್ತು ಅಲ್ಲಿನ ಪ್ರಜೆಗಳನ್ನು ರಕ್ಷಣೆ ಮಾಡ್ಕೊಂಬಂದ. ಯಾರ ಸಹಾಯದಿಂದ ಅಂದ್ರೆ ವ್ಯಾಟ್ಸನ್ನ ಸಹಾಯದಿಂದ ಅಲ್ಲಿ ಆ ದ್ವೀಪದಲ್ಲಿ, ಪುಲ್ಟಾ ದ್ವೀಪದಲ್ಲಿರ್ತಕ್ಕಂಥ ಅವರನ್ನು ಸೇವ್ ಮಾಡ್ಕೊಂಬಂದ. ಎಕ್ಸಾಂಪಲ್ ನೋಡ್ರಿ, ಪುಲ್ಟಾ ದ್ವೀಪಕ್ಕೆ ಆನಂತರ ವಿಲ್ಲರ್ ದ್ವೀಪ ಅಂತ ಹೆಸರಿಡ್ತಾರೆ ರೀ. ವಿಲ್ಲರ್ ದ್ವೀಪ ಓಡಿಸ್ದಾಗ ಬರ್ತದೆ. ವಿಲ್ಲರ್ ದ್ವೀಪವನ್ನು, ಈ ದ್ವೀಪವನ್ನು ಈಗ ಪ್ರೆಸೆಂಟ್ಲಿ ಏನಂತ ಕರೀತಾರೆ ಅಂದ್ರಿಗಿನ APJ ಅಬ್ದುಲ್ ಕಲಾಂ ದ್ವೀಪ ಅಂತ ಕರಿತಾರೆ. ಇದನ್ನು APJ ಅಬ್ದುಲ್ ಕಲಾಂ ದ್ವೀಪ ಅಂತಲೂ ಕೂಡ ಕರಿತಾರೆ ಅನ್ನೋದು ನಿಮಗೆ ಗೊತ್ತಿರ್ಬೇಕು ಸ್ನೇಹಿತರೆ. ಇದು ಕೀ ಪಾಯಿಂಟ್. ಹಾಗಾದ್ರೆ ಮುಂದೆ ಏನಾಗುತ್ತೆ? ರಾಬರ್ಟ್ ಕ್ಲೈವ್ ಏನು ಮಾಡಿದ ಅಂದ್ರಿಗಿನ 1757 ಜನವರಿ 1ಕ್ಕೆ ಕಲ್ಕತ್ತಕ್ಕೆ ಬರ್ತಾನೆ ರೀ. ಜನವರಿ 1ಕ್ಕೆ ಏನು ಮಾಡಿದ? ಕಲ್ಕತ್ತಕ್ಕೆ ಬಂದು ಒಂದು ಪ್ಲಾನ್ ರೆಡಿ ಮಾಡ್ತಾನೆ ರೀ. ಪ್ಲಾನ್ ಏನು ರೆಡಿ ಮಾಡ್ತಾನೆ ಅಂದ್ರಿಗಿನ ಕೆಲವೊಂದಿಷ್ಟು ಜನ ಬಂಗಾಳದಲ್ಲಿರ್ತಕ್ಕಂಥ ಸಿರಾಜನ ಆಡಳಿತದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸಿರಾಜನ ಕಂಡ್ರೆ ಆಗಿ ಬರ್ತಾರಲ್ಲ, ಅದನ್ನು ಪಟ್ಟಿ ಮಾಡಿಕೊಂಡು ಅವ್ರನ್ನೆಲ್ಲ ತನ್ನ ಪಕ್ಷಕ್ಕೆ ವಹಿಸ್ಕೊಳ್ಬೇಕಂತೇಳಿ ಪ್ಲ್ಯಾನ್ ಮಾಡ್ತಾನೆ ರೀ. ನೋಡ್ರಿ ಈಗ ಹೆಡ್ಡಿಂಗ್ ಐತೆ ನೋಡ್ರಿ, ಇಲ್ಲಿ ರಾಬರ್ಟ್ ಕ್ಲೈವನಿಗೆ ಸಹಕರಿಸಿದ ವ್ಯಕ್ತಿಗಳು ಅಂತ ಕೊಟ್ಟಿದ್ದೀನಿ ಹೆಡ್ಡಿಂಗ್. ಅದು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ. ಏನು ಕೇಳ್ತಾರೆ ಅಂದ್ರಿಗಿನ ಈ ಕೆಳಗಿನ ಯಾರು ಸಿರಾಜನ ಬದ್ಧ ವೈರಿಗಳಾಗಿದ್ದರು ಅಂತ ಎಕ್ಸಾಮಲ್ಲಿ ಕೇಳ್ತಾರೆ. ಸಿರಾಜುದ್ದೌಲನ ಬದ್ಧ ವೈರಿಗಳು ಅಂತ ಕೇಳ್ತಿರ್ತಾರೆ. ಅವಾಗ ನೀವು ಒಂದಿಷ್ಟು ಪಟ್ಟಿ ಕೊಟ್ಟಿರ್ತೀನಿ, ನೆನಪಿಟ್ಕೊಂಡ್ರೆ ಸಾಕು. ನಂಬರ್ 1 ಗಾಸಿಟಿ ಬೇಗಮ್. ನೋಡ್ರಿ ಗಾಸಿಟಿ ಬೇಗಮ್. ನಂಬರ್ 2 ಮೀರ್ ಜಾಫರ್. ನಂಬರ್ 3 ಮಿರಾನ್. ನೆಕ್ಸ್ಟ್ ಈ ಶೌಕತ್ ಜಂಗ್.
ಶೌಕತ್ ಜಂಗ್. ನೆಕ್ಸ್ಟು ಮಾಣಿಕ್ ಚಂದ್, ಅಮೀನ್ ಚಂದ್, ರಾಯ ದುರ್ಲಭ, ಜಗತ್ ಸೇಠ್, ಕೃಷ್ಣವಲ್ಲಭ, ಕಾದಿರ್ ಖಾನ್ ಎಕ್ಸೆಟ್ರಾ. ಇಷ್ಟು ನೆನ್ಪಿಟ್ಕೋರಿ. ಏನಿದೆ ಇದರ ಮೇಲೆ ಪ್ರಶ್ನೆ ಜಾಸ್ತಿ ಬರ್ತವೆ ನೋಡ್ರಿ. ಗಾಸಿಟಿ ಬೇಗಮ್ಮು ಈಕಿ ಕೂಡ ಸ್ಪರ್ಧೆ ಮಾಡಿದ್ಲು, ಬಂಗಾಳದ ನವಾಬನ್ನಾಗಿ ತನ್ನ ದತ್ತುಪುತ್ರನ ಮಾಡ್ಬೇಕಂತೇಳಿ. ಇನ್ನು ಮೀರ್ ಜಾಫರ್ ಯಾರಪ್ಪ ಅಂತಂದ್ರೆ ಇವನು ಸಿರಾಜನ ಸರ್ವ ಸೇನಾಧಿಪತಿಯಾಗಿದ್ದ. ಮಿರಾನ್ ಯಾರಂದ್ರೆ ಮೀರ್ ಜಾಫರ್ನ ಮಗ. ಶೌಕತ್ ಜಂಗ್ ಯಾರಂತಂದ್ರೆ ಈತ ಬಂಗಾಳದ ನವಾಬನ ಸಿಂಹಾಸನಕ್ಕಾಗಿ ನಡೆಸ್ತಕ್ಕಂಥ ಪ್ರತಿಸ್ಪರ್ಧಿ ರೀತ. ಸಿರಾಜನ ಪ್ರತಿಸ್ಪರ್ಧೆ ನೋಡ್ರಿ, ಪ್ರತಿಸ್ಪರ್ಧಿ ಅಂತ ಗೊತ್ತಿರಬೇಕು. ಮಾಣಿಕ್ ಚಂದ್ ಯಾರಂದ್ರೆ ಅಲಿನಗರದ ಹೆಡ್. ಅಲಿನಗರಕ್ಕೆ ಏನಿದನಲ್ಲ, ಅಲಿನಗರ ನೋಡ್ಕೊಳ್ತಕ್ಕಂಥ ಹೆಡ್ ಇದ್ದ. ಅಮೀನ್ ಚಂದ್ ಯಾರಪ್ಪ ಅಂದ್ರೆ ಈತ ಬಡ್ಡಿ ವ್ಯವಹಾರ ಮಾಡ್ತಕ್ಕಂಥ ವ್ಯಕ್ತಿ. ಬಡ್ಡಿ ವ್ಯವಹಾರ ಮಾಡ್ತಕ್ಕಂಥ ಶ್ರೀಮಂತ ವ್ಯಕ್ತಿ. ರಾಯ ದುರ್ಲಭ ಈತ ಖಜಾಂಚಿ ನೋಡ್ರಿ, ಖಜಾಂಚಿ ಆಗಿದ್ದ. ಜಗತ್ ಸೇಠ್ ಈತ ಶ್ರೀಮಂತ ವ್ಯಾಪಾರಿ, ಹಿಂದೂ ವ್ಯಾಪಾರಿ. ಕೃಷ್ಣವಲ್ಲಭ ಈತ ಮಂತ್ರಿ ಆಗಿದ್ದ ನೋಡ್ರಿ, ಮಂತ್ರಿ. ಈ ರೀತಿ ಎಲ್ಲರೂ ಕೂಡ ಒಂದೊಂದು ಹುದ್ದೆಯಲ್ಲಿ ಇರ್ತಕ್ಕಂಥವ್ರೆ ಅಂದ್ರೆ ಸಿರಾಜನ ಒಂದು ರಾಜ್ಯದಲ್ಲಿ. ಬಟ್ ಅವರೇ ಏನು ಮಾಡ್ತಾರೆ ಅಂದರೆ ಒಳಗಿಂದೊಳಗೆ ಸಂಚು ನಡೆಸಿಬಿಡ್ತಾರೆ. ಆ ಸಂಚು ಯಾರಿಗೆ ಗೊತ್ತಾಗಲ್ಲ? ಈ ಸಿರಾಜುದ್ದೌಲನಿಗೆ ಗೊತ್ತಾಗಲ್ಲ. ಓಕೆ, ಹಾಗಾದ್ರೆ ನೋಡ್ರಿ, ಇಲ್ಲಿ ನೆನ್ಪಿಟ್ಕೋಬೇಕು. ಈ ಮಾಣಿಕ್ ಚಂದನ ಸ್ವಲ್ಪ ನೆನ್ಪಿಟ್ಕೋರಿ. ಯಾಕಂದರೆ ಈ ಮಾಣಿಕ್ ಚಂದ್ ಮತ್ತು ರಾಬರ್ಟ್ ಕ್ಲೈವ್ ಕೂಡಿ ಇಬ್ಬರು ಒಂದು ಪ್ಲ್ಯಾನ್ ಮಾಡ್ತಾರೆ, ಅಲ್ಟಿಮೇಟ್ ಪ್ಲ್ಯಾನ್ ರೆಡಿ ಮಾಡ್ತಾರೆ. ಏನು ಪ್ಲ್ಯಾನ್ ರೆಡಿ ಮಾಡ್ತಾರೆ ಅಂತಂದರೆ, ಈ ರಾಬರ್ಟ್ ಕ್ಲೈವ್ ಹೇಳ್ತಾನೆ ಮಾಣಿಕ್ ಚಂದ್ ಇಲ್ಲೊಂದು ಯುದ್ಧ ಆಗುವಂಥ ವಾತಾವರಣ ಕ್ರಿಯೇಟ್ ಮಾಡೋಣ, ಅಂದ್ರೆ ಕ್ರಿಯೇಟ್ ಆಗ್ಯದ ಅಂತೇಳಿಕೆ ನಿಮ್ಮ ರಾಜನಿಗಳು. ರಾಬರ್ಟ್ ಕ್ಲೈವ್ ತನ್ನ ಸೈನ್ಯವನ್ನು ತೊಗೊಂಡು ಬಂದು ಏನು ಮಾಡ್ಯಾನ, ಬ್ರಿಟಿಷರು ಈ ಅಲಿನಗರ ಅಂದ್ರೆ ಕಲ್ಕತ್ತಾದ ಮೇಲೆ ದಾಳಿ ಮಾಡ್ಯಾರ ಅಂತ ಹೇಳು. ಅವಾಗ ಸ್ಪಾಟ್ನಾಗ ಏನು ಮಾಡ್ತಾನೆ, ಸಿರಾಜುದ್ದೌಲ ಕಡಿಮೆ ಸೈನ್ಯದೊಂದಿಗೆ ಬರ್ತಾನೆ. ಅವಾಗ ಏನು ಮಾಡೋಣ, ಇಬ್ಬರೂ ಸೇರಿ ಏನು ಮಾಡಿಬಿಡೋಣ, ಅವನನ್ನು ಕೊಂದು ಹಾಕಿಬಿಡೋಣ ಅಂತ ಪ್ಲ್ಯಾನ್ ಮಾಡ್ತಾರೆ. ಯಾರು? ಈ ಒಂದು ರಾಬರ್ಟ್ ಕ್ಲೈವ್. ಯಾಕಂದ್ರೆ ಅಲ್ಲೇನು ಕಪ್ಪು ಕೋಣೆ ದುರಂತ ಆಗಿತ್ತಲ್ಲ 1756 ಜೂನ್ 20, ಅಲ್ಲಿ ಬಂದು ನೋಡ್ತಾನೆ. ಅವನಿಗೆ ಹಾಲ್ವೇಲ್ ಭೇಟಿಯಾಗಿ ಎಲ್ಲ ವಿವರಿಸ್ತಾನೆ ರೀ, ನಡೆದಿರ್ತಕ್ಕಂಥ ಎಲ್ಲ ಸ್ವಾವಿವರವಾಗಿ ನಡೆಸ್ತಾನೆ. ಹೇಳಿದಾಗ ಅವಾಗ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ ಅಂತಂದ್ರೆ ಅವನೇ ಚಾಲೆಂಜ್ ಹಾಕೋತಾನೆ. ಒಂದು ವರ್ಷ ಅವಧಿ ಮುಗಿಯೋದವರೆಗೆ, ಒಂದು ವರ್ಷ ಒಳಗೆ ಏನು ಮಾಡ್ತಾನೆ ಅಂದ್ರೆ ಈ ಸಿರಾಜುದ್ದೌಲನ ಅಂತ್ಯ ನೋಡ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ಅಲ್ಲಿ ಆ ವರ್ಷದ ಒಳಗೇ ಏನು ಮಾಡ್ತಾನೆ, ನಾನು ಸಾಯಿಸ್ತೀನಿ ಅನ್ನುವಂಥ ಚಾಲೆಂಜ್ ಹಾಕೋತಾನೆ ರೀ. ನೋಡ್ರಿ, ಇಲ್ಲಿ ಏನು ಮಾಡ್ತಾನೆ, ಪ್ಲಾನ್ ಮಾಡ್ತಾನೆ ರೀ. ಪ್ಲಾನ್ ಆದ್ರೆ ಫ್ಲಾಪ್ ಆಗುತ್ತೆ. ಯಾಕಂದ್ರೆ ಸಿರಾಜುದ್ದೌಲ ಕಡಿಮೆ ಸೈನ್ಯದೊಂದಿಗೆ ಬರಲ್ಲ, ಹೆಚ್ಚಿನ ಸೈನ್ಯದೊಂದಿಗೆ ಬರ್ತಾನೆ. ಹಾಗಾಗಿ ಈಗ ಮತ್ತೆ ಯುದ್ಧ ಮಾಡಿದ್ರೆ ಸೋತು ಬಿಡ್ತಾರ ನೋಡ್ರಿ. ಯುದ್ಧ ಮಾಡಿದ್ರೆ ಸಾವು ಆಗುತ್ತೆ ಅಂತ ಗೊತ್ತಾಗುತ್ತೆ, ಅಂದ್ರೆ ಸೋಲಾಗುತ್ತೆ ಅಂತ ಗೊತ್ತಾಗುತ್ತೆ. ಯಾರಿಗೆ? ಈ ರಾಬರ್ಟ್ ಕ್ಲೈವ್. ಹಾಗಾಗಿ ಮೀರ್ ಜಾಫರ್ ಏನು ಸರ್ವ ಸೇನಾಧಿಪತಿ ಅಂದ್ರೆ ಕಮಾಂಡರ್ ಆಗಿರ್ತಕ್ಕಂಥ ಇವನಿಗೆ ಕರೆದು ಹೇಳ್ತಾನೆ, ಮೀರ್ ಜಾಫರ್ ನೀನು ಏನು ಮಾಡು, ಈ ಸಿರಾಜುದ್ದೌಲನಿಗೆ ಹೇಳಿ ಒಪ್ಪಂದಕ್ಕೆ ಮಾಡಿಸು, ಅಂದ್ರೆ ನಮ್ಮಿಬ್ಬರ ನಡುವೆ ಏನು ಮಾಡೋ ಒಂದು ಒಪ್ಪಂದ ರೆಡಿ ಮಾಡಿಸು ಅಂತಂದಾಗ ಈ ಮೀರ್ ಜಾಫರ್ ಏನು ಹೇಳ್ತಾನಂದ್ರೆ, ಸರಿ ಏನು ಬ್ಯಾಡ ಬಿಡ್ರಿ, ಈಗ ಯುದ್ಧ ಮಾಡೋದು ಬೇಡ, ಒಪ್ಪಂದ ಮಾಡ್ಕೊಂಬಿಡೋಣ ಅಂತೇಳಿ ಕೇಸಿ ಈ ಸಿರಾಜನ ಒಪ್ಪಿಸಿದ. ಸಿರಾಜ್ ಏನು ಮಾಡಿದ ಅಂದ್ರೆ ಈ ರಾಬರ್ಟ್ ಕ್ಲೈವ್ನ ಜೋಡಿ ಒಂದು ಒಪ್ಪಂದ ಮಾಡ್ಕೋತಾನ. ಅದೇ ಯಾವ ಒಪ್ಪಂದ ಅಂದ್ರೆ ಅಲಿನಗರ್ ಒಪ್ಪಂದ. 1757 ಫೆಬ್ರವರಿ 9 ಡೇಟ್ ಚೆನ್ನಾಗಿ ನೆನ್ಪಿಟ್ಕೋರಿ. ಯಾರ್ಯಾರ ಮಧ್ಯ ಅಂದ್ರೆ ರಾಬರ್ಟ್ ಕ್ಲೈವ್ ವರ್ಸಸ್ ಈ ಸಿರಾಜುದ್ದೌಲ, ಬಂಗಾಳದ ನವಾಬ ಸಿರಾಜುದ್ದೌಲ ಅಂತ ಗೊತ್ತಿರಿ, ಸಿರಾಜ್. ಇಲ್ಲಿ ಏನು ಒಪ್ಪಂದ ಆಯ್ತು ಅಂದ್ರೆ ಪರಸ್ಪರ ನಾವು ಶಾಂತಿಯುತವಾಗಿರಬೇಕು, ಮತ್ತು ಯಾರಾದರೂ ದಾಳಿ ಮಾಡಿದ್ರೆ ನೀವು ನಮಗೆ ಸಹಾಯ ಮಾಡಬೇಕು ಅಂತ ಇರ್ತೈತಿ ರೀ. ಅಂದ್ರೆ ಬ್ರಿಟಿಷರ ಮೇಲೆ ಯಾರಾದ್ರು ದಾಳಿ ಮಾಡಿದರೆ
ಸಿರಾಜುದ್ದೌಲಾ ಸಪೋರ್ಟ್ ಮಾಡಬೇಕು, ಸಿರಾಜನ ಮೇಲೆ ಯಾರು ದಾಳಿ ಮಾಡಿದ್ರೆ ಬ್ರಿಟಿಷರು ಸಪೋರ್ಟ್ ಮಾಡಬೇಕು. ಆ ರೀತಿ ಅಷ್ಟೇ ಅಲ್ಲ, ನಮ್ಮ ಶತ್ರುಗಳಿಗೆ ನೀವೇನು ಮಾಡಬಾರ್ದು, ಸಹಾಯ ಮಾಡಬಾರ್ದು ಅಂತ ಇರ್ತೈತೆ ರೀ. ಆ ರೀತಿ ಇಲ್ಲಿ ಕರಾರುಗಳಾಗ್ತವೆ. ಇದು ತುಂಬ ಇಂಪಾರ್ಟೆಂಟ್. ಇನ್ನು ನೋಡ್ರಿ, ಅದಾದ ನಂತರ ಮುಂದೆ ಪ್ಲಾಸಿ ಕದನ ಆಗುತ್ತೆ. ಯಾವಾಗ? 1757 ಜೂನ್ 23, ಮೋಸ್ಟ್ ಇಂಪಾರ್ಟೆಂಟ್ ಡೇಟ. ಈ ಪ್ಲಾಸಿ ಅನ್ನುವಂಥ ಯುದ್ಧಭೂಮಿ ಎಲ್ಲಿ ಐತಪ್ಪ ಅಂತಂದ್ರೆ ಪಶ್ಚಿಮ ಬಂಗಾಳದಾಗ ಐತ್ರಿ. ಪಶ್ಚಿಮ ಬಂಗಾಳದ ನಾಡಿಯಾ ಅನ್ನುವಂಥ ಜಿಲ್ಲೆಯಲ್ಲಿದೆ. ನಾಡಿಯಾ ಅನ್ನುವಂಥ ಜಿಲ್ಲೆ ಮತ್ತು ಈ ಭಗೀರಥ ನದಿ ದಡದ ಮೇಲೆ ಕಂಡುಬರುತ್ತೆ. ಭಗೀರಥ ನದಿ ದಡ ನೋಡ್ರಿ. 1753 ಜೂನ್ 23 ಪ್ಲಾಸಿ ಕದನ ಆಗಿದ್ದು, ಬ್ಯಾಟಲ್ ಆಫ್ ಪ್ಲಾಸಿ. ಇದು ನೆನ್ಪಿಡ್ಬೋರಿ, ಪಶ್ಚಿಮ ಬಂಗಾಳ. ಎಷ್ಟೋ ಬಾರಿ ಎಕ್ಸಾಮಲ್ಲಿ ಕೇಳ್ಯಾರ ಪ್ಲಾಸಿ ಅನ್ನುವಂಥ ಯುದ್ಧಭೂಮಿ ಎಲ್ಲಿ ಕಂಡು ಬರ್ತದೆ ಕೇಳ್ಯಾರ, ಪಶ್ಚಿಮ ಬಂಗಾಳದಾಗ. ಇನ್ನೂ ಡೆಪ್ತ್ ಕೇಳಿದ್ರೆ ನಾಡಿಯಾ ಅಂತ ನೀವು ಆನ್ಸರ್ ಮಾಡ್ಬೇಕು. ಯಾವ ನದಿ ದಡದ ಮೇಲೆ ನಡೆದತ್ತಾರ? ಪ್ಲಾಸಿ ಕದನ ಭಗೀರಥ ನದಿ ದಡದ ಮೇಲೆ. ಯಾರ್ಯಾರಿಗೆ ಅಂದ್ರೆ ರಾಬರ್ಟ್ ಕ್ಲೈವ್ ಮತ್ತು ಈ ಸಿರಾಜುದ್ದೌಲನಿಗೆ ನಡೆದಿರ್ತಕ್ಕಂಥದ್ದು. ಹಾಗಾದ್ರೆ ನೋಡ್ರಿ, ಅಲಿನಗರ್ ಶಾಂತಿ ಒಪ್ಪಂದ ಮಾಡ್ಕೊಂಡಿರ್ತಾನೆ. ಮತ್ತೆ ಯಾಕೆ ಯುದ್ಧ ಮಾಡಬೇಕಾಗಿತ್ತಂದ್ರೆ ರಾಬರ್ಟ್ ಕ್ಲೈವ್ನಿಗೆ ಸೇಡ್ ಇಟ್ಕೊಂಡನ್ರಿ. ರಾಬರ್ಟ್ ಕ್ಲೈವ್ ತನ್ನ ಸೇಡನ್ನು ತೀರಿಸ್ಕೊಳ್ಬೇಕಾಯ್ತು. ಹಾಗಾಗಿ ಸಮಯ ನೋಡಿ ಏನು ಮಾಡಿದ, ಹೊಡೆದ. ಏನು ಹೇಳ್ತಾನೆಂದರೆ, ಸಿರಾಜನಿಗೆ ಒಂದು ಪತ್ರ ಬರೆದು ಏನು ಹೇಳಿದಂದ್ರೆ, ನೀನು ಫ್ರೆಂಚರಿಗೆ ಏನು ಮಾಡಿದ್ದಿ, ಸಹಾಯ ಮಾಡಿದ್ದಿ. ಎಕ್ಸಾಂಪಲ್ ನೋಡ್ರಿ, ನೀವು ಫ್ರೆಂಚರ್ ಚಂದ್ರನಾಗೂರ್ ಮೇಲೆ ದಾಳಿ ಮಾಡಿರ್ತಾರೆ. ಆ ಫ್ರೆಂಚರು ಯಾರ ಕಡೆ ಸಹಾಯಕ್ಕೆ ಬಂದಿರ್ತಾರೆ, ಈ ಸಿರಾಜುದ್ದೌಲನ ಕಡೆ ಸಹಾಯಕ್ಕೆ ಬಂದಿರ್ತಾರೆ. ಹಾಗಾಗಿ ನೀನು ಅಲಿನಗರ್ ಶಾಂತಿ ಒಪ್ಪಂದದ ಕರಾರನ್ನು ನೀನು ಮುರಿದಿದ್ದಿ, ಆ ಷರತ್ತುಗಳನ್ನು ಏನು ಮಾಡಿದಿ, ಉಲ್ಲಂಘನೆ ಮಾಡಿದ್ದೆ ಅಂತ ಹೇಳ್ಕೇಸಿ ಈ ಸಿರಾಜನಿಗೆ ಪತ್ರ ಬರೆದ. ಯಾರು? ರಾಬರ್ಟ್ ಕ್ಲೈವ್ ಯುದ್ಧಕ್ಕೆ ರೆಡಿ ಆಗತ್ತೆ ಹೇಳ್ಕೇಸಿ. ಅವಾಗ ಸಿರಾಜ್ ಏನು ಅನ್ಕೊಂಡಂದ್ರೆ, ಯುದ್ಧ ತಾನೇ ಮಾಡ್ತೇನೆ ಬಿಡು, ನಿನ್ನ ಕಡೆ ಸಣ್ಣ ಸೈನ್ಯ ಐತೆ ಅಂದ್ರೆ ಸ್ವಲ್ಪ ಜನ ಸೈನಿಕರಿದಾರ, ನನ್ನ ಕಡೆ ದೊಡ್ಡ ಸೈನ್ಯ ಐತೆ, ನಾ ಗೆಲ್ಲಲ್ಲೇನಂತ ಕಾನ್ಫಿಡೆಂಟ್ ಇವನಿಗಿತ್ತು. ಬಟ್ ರಾಬರ್ಟ್ ಕ್ಲೈವ್ನಿಗೆ ಏನಿತ್ತಂದ್ರೆ, ಅವರೆಲ್ಲ ನಿಮ್ಮವರೆಲ್ಲ ನಮ್ಮವ್ರಾಗ್ಯಾರ, ನನಗೂ ಗೆಲ್ತಿ ನಮಗೆ ಕಾನ್ಫಿಡೆಂಟ್ ಐತೆ ಅಂತ ಅವನಿಗೂ ಐತೆ. ಹಾಗಾಗಿ ಇವರಿಬ್ಬರ ನಡುವೆ ಏನಾಯಿತು, ಒಂದು ಯುದ್ಧ ನಡೀತು. ಇದರಲ್ಲಿ ರಾಬರ್ಟ್ ಕ್ಲೈವ್ನಿಗೆ ಗೆಲುವಾಯಿತು, ಸಿರಾಜನಿಗೇನಾಯಿತು, ಸೋಲಾಯಿತು. ಹೆಂಗೆ ಸೋಲಪ್ಪ ಅಂತಂದ್ರಿಗಿನ, ಓಕೆ ಸ್ನೇಹಿತರೆ, ಇದು ಕರೆಂಟ್ ಓದ ಕಾರಣಕ್ಕಾಗಿ ಇಲ್ಲಿ ಕ್ಲಾಸ್ ಎಂಡ್ ಮಾಡ್ತಾ ಇದ್ದೀನಿ. ಮುಂದೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.